ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ತಿಂಡಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಹಲಸಿನ ಎಲೆಯಲ್ಲಿ ಮಾಡುವಂತಹ ಒಂದು ಗುಂಡ. ತುಂಬಾನೇ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು. ನಾವು ಹಬ್ಬಕ್ಕೆಲ್ಲ ಮಾಡ್ತೀವಿ, ಅಷ್ಟಮಿ, ಅದೇ ರೀತಿ ಗಣೇಶ ಚತುರ್ಥಿಗೆಲ್ಲ ಮಾಡ್ತೀವಿ, ಅಥವಾ ಇದೇ ಸುಮ್ಗೆನು ಬ್ರೇಕ್ಫಾಸ್ಟ್ಗೆಲ್ಲ ಈ ರೀತಿ ಮಾಡ್ತೀವಿ. ಆರೋಗ್ಯಕರವಾಗಿರುವಂತ ಒಂದು ರೆಸಿಪಿ. ಯಾಕಂದ್ರೆ ಇದು ಮಾಡ್ತಾ ಇರೋದು ಹಲಸಿನ ಎಲೆಯಲ್ಲಿ. ಇಲ್ಲಿ ನಾನು ಎರಡು ವಿಧಾನದಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಬಾಸ್ಕೆಟ್ ಎರಡು ತರ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ರೀತಿ ಮಾಡುವ ವಿಧಾನವನ್ನ ಕರೆಕ್ಟ್ ಆಗಿ ವಿವರಿಸ್ತೀನಿ. ಅದ ಕಾರಣ ಫುಲ್ ಆಗಿ ವಿಡಿಯೋ ನೋಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಸಿಗುತ್ತೆ. ಮೊದಲು ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿ, ಆಮೇಲೆ 1 ಟೀ ಸ್ಪೂನ್ ಮೆಂತೆ ಕಾಳು ನಾನಿಲ್ಲಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ತೊಳೆದು. 2 ಕಪ್ ಅಂದ್ರೆ 250 ml ಕಪ್ಪಲ್ಲಿ ಮಾಡಿರೋದು. ನೋಡಿ, ಮೆಂತೆ ಕಾಳು ಎಲ್ಲ ಹಾಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ನೆನೆದಿದೆ ನೋಡಿ, ಈ ರೀತಿ ಇದೆ. ಒಂದು 5 ರಿಂದ 6 ಗಂಟೆ ಹೊತ್ತು ನೆನೆಸ್ಬೋದು. ಆಮೇಲೆ ಇದಕ್ಕೆ 3/4 ಕಪ್ ಉದ್ದಿನ ಬೇಳೆ ಕೂಡ ಹಾಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಮೊದಲು ಉದ್ದಿನ ಬೇಳೆ ನೆನೆಸ್ತಾ ಇದ್ದೀನಿ. ಇದು ಕೂಡ 6 ಗಂಟೆ ಹೊತ್ತು ನೆನೆಸಿಟ್ಟಿರೋದು. ಮೊದಲು ಉದ್ದಿನ ಬೇಳೆ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ತೀನಿ. ನೀರು ಅದನ್ನ ನೆನೆಸಿಟ್ಟ ನೀರೇ ಉಪಯೋಗಿಸಿರೋದು. ನೋಡಿ, ಇದನ್ನ ರುಬ್ಬಿ ತರ್ತೀನಿ ನಾನು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಉದ್ದಿನ ಬೇಳೆಯ ಹಿಟ್ಟು ಇಲ್ಲಿ ರೆಡಿ ಆಗಿದೆ ನೋಡಿ. ಚೆನ್ನಾಗಿ ನುಣ್ಣಗೆ ರುಬ್ಬೇಕು. ಇದನ್ನ ರುಬ್ಬಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಇನ್ನು ನಾನು ಅದೇ ಮಿಕ್ಸಿ ಜಾರಿಗೆ ಉಳಿದಿರುವ ಅಕ್ಕಿ ಮತ್ತು ಮೆಂತೆಕಾಳನ್ನು ಹಾಕ್ತೀನಿ. ಅದೇ ರೀತಿ ಅರ್ಧ ಕಪ್ ಬೇಯಿಸಿದ ಅನ್ನ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು. ನೀವು ಯಾವ ಅನ್ನ ಉಪಯೋಗಿಸ್ರೆ ಅದು ಹಾಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡು ಇದನ್ನ ಕೂಡ ರುಬ್ಬಿ ತರ್ತೀನಿ ನಾನು. ಇದು ಕೂಡ ರುಬ್ಬಿ ರೆಡಿ ಆಗಿದೆ. ಇದನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಹಾಕೊಂಡಿದ್ದೀನಿ. ಇವಾಗ ನೀರು ಜಾಸ್ತಿ ಸೇರಿಸಬೇಡಿ, ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು. ಇದಕ್ಕೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ರಾತ್ರಿ ರೆಸ್ಟ್ ಮಾಡೋದಿಕ್ಕೆ ಇಡಬೇಕು. ಇಲ್ಲಿ ನಾನು ಕುಕ್ಕರ್ ಒಳಗಡೆ ಇಡ್ತಾ ಇರೋದು. ಇದು ಯಾವ ರೀತಿ ಮಾಡೋದು ಅಂತ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಡೇ ಒಂದು 10 ಗಂಟೆ ಬಿಟ್ಟು ನಾನು ಇದನ್ನ ಓಪನ್ ಮಾಡ್ತಾ ಇರೋದು. ಕುಕ್ಕರ್ ಒಳಗಡೆ ಅಂದ್ರೆ ಈ ಮಳೆಗಾಲದಲ್ಲೆಲ್ಲ ಯಾವ ರೀತಿ ಇಟ್ರೆ ನಮ್ಮ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದೀನಿ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಇದರಲ್ಲಿ ಪುನಃ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನೋಡಿ, ಇದನ್ನ ನಮ್ಮ ಹಿಟ್ಟು ಇವಾಗ ರೆಡಿ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಮುಚ್ಚಳ ಓಪನ್ ಮಾಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಕರೆಕ್ಟ್ ಆಗಿ ಉಬ್ಬಿ ಬಂದಿದೆ ಇದು. ಇನ್ನು ಇದನ್ನ ಕುಕ್ಕರ್ ಒಳಗಡೆಯಿಂದ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿದ್ರೆ ಕರೆಕ್ಟ್ ಆಗಿ ಉಬ್ಬಿ ಬರುತ್ತೆ ನಮಗೆ. ಇದರ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಬೇಕಿದ್ರೆ ಸಕ್ಕರೆ ಸ್ವಲ್ಪ ಹಾಕೋಬಹುದು, ಅವಾಗ ರುಚಿ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಹಾಕಿಲ್ಲ, ಉಪ್ಪು ಮಾತ್ರ ಹಾಕಿರೋದು. ಇನ್ನು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಆಮೇಲೆ ನಮ್ಗೆ ಬೇಕಾಗಿರೋದು ಹಲಸಿನ ಎಲೆ. ಇದು ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟಿರುವಂತ ಎಲೆ. ನಾನು ಮೊದ್ಲೇ ಹೇಳಿದ್ದೀನಿ, ಇಲ್ಲಿ 2 ವಿಧಾನದಲ್ಲಿ ನಾನು ನಿಮ್ಗೆ ಬಾಸ್ಕೆಟ್ ಇದ್ರಲ್ಲಿ ಮಾಡುವಂತಹ ಬಾಸ್ಕೆಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಅಂದ್ರೆ ಮೂಡೆ ಅಂತೀವಿ ನಾವು, ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ರೀತಿ ಚೆನ್ನಾಗಿರುವಂತಹ ಎಲೆ ತಗೊಳ್ಬೇಕು. ಜಾಸ್ತಿ ಬೆಳೆದಿರೋ ಎಲೆ ಕೂಡ ತಗೋಬಾರ್ದು. ಮೊದ್ಲು ನೋಡಿ, ನಾನೊಂದು ಕೋನ್ ಶೇಪ್ ಅಲ್ಲಿ ಮಾಡ್ತಾ ಇರೋದು ನೋಡಿ. ಒಂದು ಎಲೆ ತಗೊಂಡ್ಬಿಟ್ಟು ಈ ರೀತಿ ಮಡಚಿದ್ರೆ ಆಯ್ತು. ಇದು ತುಂಬಾ ಸುಲಭ ನಮಗೆ ಮಾಡೋದಿಕ್ಕೆ. ಏನ್ ಕೆಲಸ ಎಲ್ಲ ಹಿಡಿದು ಈ ರೀತಿ ಮಡಚಿದ್ರೆ ಆಯ್ತು. ಈ ರೀತಿ ಮಾಡಿದ್ರೆ ಅದರಲ್ಲಿ ಮಾಡುವಂತಹ ತಿಂಡಿ ತುಂಬಾನೇ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿ ನಮ್ಗೆ ಒಂದು ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಕೋನ್ ಐಸ್ ಕ್ರೀಮ್ ಶೇಪ್ ಅಲ್ಲಿ ಇರುತ್ತೆ ನೋಡಿ. ಈ ರೀತಿ ಮಾಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಕಡ್ಡಿ ಉಪಯೋಗಿಸಿರೋದು, ತೆಂಗಿನ ಗರಿಯ ಕಡ್ಡಿ ಉಪಯೋಗಿಸಿರೋದು ನೋಡಿ. ಈ ರೀತಿ ಮಾಡ್ಬಿಟ್ಟು ಇಲ್ಲಿ ಈ ರೀತಿ ಅದನ್ನ ಕುತ್ತಿದ್ರಾಯ್ತು ನೋಡಿ. 2 ಮೇಲೊಂದು ಕೆಳಗಡೆ ಒಂದು ಈ ರೀತಿ ಸ್ಟಿಕ್ ಮಾಡಬೇಕು ನೋಡಿ. 2 ಸಾಕು ನೋಡಿ. ಈ ರೀತಿ ಇರುತ್ತೆ, ಕೋನ್ ಶೇಪ್ ಅಲ್ಲೇ ಇರುತ್ತೆ. ತುಂಬಾ ಸುಲಭವಾಗಿ ಮಾಡುವಂತ ಒಂದು ಮೆಥಡ್ ನೋಡಿ. ಈ ರೀತಿ ಇದೇ ರೀತಿ ಎಲೆಗಳಲ್ಲೆಲ್ಲ ಇದೇ ರೀತಿ ಮಾಡಿ ರೆಡಿ ಮಾಡ್ತೀನಿ ನಾನು. ಮೊದಲು ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ. ಈ ರೀತಿ ಆಯ್ತು. ನೆಕ್ಸ್ಟ್ ನಾನು ಇನ್ನೊಂದು ವಿಧಾನದಲ್ಲಿ ಮೂಡೆ ಮಾಡೋದು ಅಂದ್ರೆ ನೋಡಿ, ಇದಕ್ಕೆ 4 ಎಲೆ ಬೇಕು. ಅದನ್ನ ಮೊದ್ಲು ಈ ರೀತಿ ಜೋಡಿಸ್ಬೇಕು. 2 ಎಲೆ ಮೊದ್ಲು ಈ ರೀತಿ ಜೋಡಿಸ್ಬಿಟ್ಟು ಅದಕ್ಕೆ ಕಡ್ಡಿಯಿಂದ ಈ ರೀತಿ ಕುತ್ತಬೇಕು ನೋಡಿ, ಈ ರೀತಿ. ಆಮೇಲೆ ಇನ್ನೊಂದು ಎಲೆಯನ್ನ ಇದ್ರ ನೋಡಿ ಈ ಭಾಗಕ್ಕೆ ಈ ರೀತಿ ಇಡ್ಬೇಕು. ಆಮೇಲೆ ಅದಕ್ಕೂ ಕೂಡ ಅದೇ ಕಡ್ಡಿಯಿಂದ ಅದೇ ರೀತಿ ಕುತ್ತಬೇಕು. ಈ ರೀತಿ ತಗೊಳ್ಳುವಾಗ 4 ಕೂಡ ಒಂದೇ ಸೈಜ್ ಅಲ್ಲಿರುವ ಎಲೆ ತಗೋಬೇಕು ನೋಡಿ. ಪುನಃ ಒಂದು ಈ ರೀತಿ ಮಾಡ್ತೀನಿ. ಅಂದ್ರೆ ನಾವು ಪ್ಲಸ್ ಚಿಹ್ನೆಯಲ್ಲಿ ಬರುತ್ತೆ ನೋಡಿ. ಈ ರೀತಿ ಮಾಡಬೇಕು ಮೊದಲು.
ಅಂದ್ರೆ ಫಸ್ಟ್ ಆಗಿ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅದ ಕಾರಣ ನಾನು ಇಲ್ಲಿ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಗೊತ್ತಿರೋರಾದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ ನೆಕ್ಸ್ಟ್ ನೋಡ್ಬೋದು. ನಿಮಗೆ ನೋಡಿ ಈ ರೀತಿ ಇನ್ನೊಂದು ಗಟ್ಟಿಯಾಗಿ ಹಾಕೋ. ಇನ್ನು ಇದನ್ನ ತಿರುಗಿಸ್ಬೇಕು. ಎಲೆಯನ್ನ ತಿರುಗಿಸಿದ ಮೇಲೆ ಮೊದಲು ನೋಡಿ ಕೆಳಭಾಗದಲ್ಲಿರುವ ಎಲೆಯನ್ನ ಈ ರೀತಿ ಮೇಲಕ್ಕೆ ಎತ್ತಬೇಕು. ಆವಾಗ ನೋಡಿ ಅದ್ರ ಹತ್ರದಲ್ಲಿರುವ ಎಲೆಯಲ್ಲಿ ಈ ರೀತಿ ಒಂದು ಮಡಚುದು ಬರುತ್ತೆ ನೋಡಿ, ಈ ರೀತಿ. ಅದನ್ನ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಮಾಡ್ಬೇಕು ನೋಡಿ. ಅವಾಗ ಕರೆಕ್ಟ್ ಆಗಿ, ಅಂದ್ರೆ ಇಲ್ಲ ಅಂದ್ರೆ ಅದು ಹಾಗೆ ಮಡಿಚ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ತೂತು ಕಾಣುತ್ತೆ, ಅದ್ರಲ್ಲಿ ಹಿಟ್ಟು ಹೊರಗಡೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಎರಡು ಮೇಲೊಂದು ಕೆಳಗಡೆ ಒಂದು ಈ ರೀತಿ ಕಡ್ಡಿಯಲ್ಲಿ ಕುತ್ತಬೇಕು. ಅದೇ ರೀತಿ ನೋಡಿ ಮೊದ್ಲು ಅದ್ರ ಎಷ್ಟು ಕೆಳಗಡೆ ಇದೆಯಾ ಆ ಎಲೆಯನ್ನ ಮೇಲ್ಗಡೆ ಫೋಲ್ಡ್ ಮಾಡ್ಬೇಕು. ಆವಾಗ ನೋಡಿ ಸಣ್ಣ ಒಂದು ಮಡಚು ಸಿಗುತ್ತೆ, ಅದನ್ನ ಅದರ ಮೇಲ್ಗಡೆಯಾಗಿ ಈ ರೀತಿ ಮಾಡಿದ್ರೆ ಆಯ್ತು ನೋಡಿ. ಇಷ್ಟೇ, ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ. ಆವಾಗ ಈ ಶೇಪ್ ಸಿಗುತ್ತೆ ಅಲ್ಲಿ. ಆಮೇಲೆ ಮೇಲೊಂದು ಕೆಳಗಡೆ ಒಂದು ಕಡ್ಡಿಯಿಂದ ಈ ರೀತಿ ಕುತ್ಬಿಟ್ರೆ ಆಯ್ತು ನೋಡಿ, ಈ ರೀತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬದಿ ನೋಡಿ, ಅದು ಅದೇ ರೀತಿ ಮೆಲ್ಲ ನಿಧಾನಕ್ಕೆ ಈ ರೀತಿ ಮಡಚಿ, ಕೈಯಲ್ಲೇ ಮಡಚಬಹುದು ಲಾಸ್ಟಿಗೆ ಆಗುವಾಗ. ಮೇಲೊಂದು ಕೆಳಗಡೆ ಒಂದು ಸ್ಟಿಕ್ ಇಂದ ಕುತ್ತಿದ್ರಾಯ್ತು. ನಾನಿಲ್ಲಿ ತೆಂಗಿನ ಗರಿಯ ಕಡ್ಡಿ ಉಪಯೋಗಿಸಿರೋದು. ಇನ್ನು ನೋಡಿ ಲಾಸ್ಟ್ ಇಂದ ಇವಾಗ 3 ರೀತಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ. ಈ ಭಾಗ ಮಡಚುವಾಗ ಈ ರೀತಿ ಮೊದಲು ಕೈಯಲ್ಲೇ ಈ ರೀತಿ ಮಡಚಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ 2 ಕಡ್ಡಿಯಿಂದ ಈ ರೀತಿ ಕುತ್ತಿ ಬಿಟ್ರೆ ಆಯ್ತು. ತುಂಬಾ ಸುಲಭವಾಗಿ ಮಾಡ್ಬೋದು ಈ ಬಾಸ್ಕೆಟ್. ಇದರಲ್ಲಿ ತುಂಬಾ ಹಿಟ್ಟು ಹಿಡಿಯುತ್ತದೆ ಈ ರೀತಿ ಮಾಡಿದ್ರೆ ನಮಗೆ ನೋಡಿ. ನೋಡೋದಿಕ್ಕೂ ತುಂಬಾನೇ ಚೆನ್ನಾಗಿದೆ ನೋಡಿ, ಈ ರೀತಿ. ನೆಕ್ಸ್ಟ್ ನಾವು ಇಡ್ಲಿ ಮಾಡುವ ಪಾತ್ರೆ ಬಿಸಿ ಮಾಡಿಲ್ಲ, ನೀರೆಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿದೀನಿ. ಮೊದ್ಲು ನಾವು ಮಾಡಿರುವಂತ ಬಾಸ್ಕೆಟ್ ಅನ್ನ ಈ ರೀತಿ ಸೆಟ್ ಮಾಡ್ತೀನಿ. ನಿಮ್ಗೆ ಹಿಟ್ಟು ಹಾಕ್ಬಿಟ್ಟು ಅದರಲ್ಲಿ ಇಡ್ಬೋದು, ಅಥವಾ ಈ ರೀತಿ ಇಟ್ಬಿಟ್ಟು ಆಮೇಲೆ ಹಿಟ್ಟು ಕೂಡ ಹಾಕ್ಬೋದು. ಮೊದ್ಲು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಇದ್ರೊಳಗಡೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಬೇಕಿದ್ರೆ ಅದರಲ್ಲಿ ಸೆಟ್ ಮಾಡ್ಬೋದು. ನಾವು ಕೋನ್ ಶೇಪ್ ಅಲ್ಲಿ ಮಾಡುದಾದ್ರೆ ಅದನ್ನ ಸ್ವಲ್ಪ ಇಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಇಡ್ಬೇಕು. ಸ್ವಲ್ಪ ಆಚೆ ಈಚೆ ಆಗ್ಬಿಟ್ರೆ ಕೆಳಗಡೆ ಬೀಳುತ್ತೆ ನೋಡಿ. ಇದ್ರೊಳಗಡೆ ತುಂಬಾ ಹಿಟ್ಟು ಹಿಡಿತದೆ. ಮೊದ್ಲು ಅದನ್ನ ಮಧ್ಯಭಾಗದಲ್ಲಿ ಈ ರೀತಿ ಇಡ್ತಾ ಇದ್ದೀನಿ ನೋಡಿ. ಎಲ್ಲ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಅಲ್ಲಿ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 15ರಿಂದ 20 ನಿಮಿಷ ಬೇಯಿಸ್ಬೋದು. 20 ನಿಮಿಷ ಬೇಯಿಸಿದೀನಿ ನೋಡಿ. ಇವಾಗ ಈ ರೀತಿ ಇದೆ. ನಮ್ಮ ಗುಂಡ ಎಲ್ಲ ಇಲ್ಲಿ ರೆಡಿ ಆಗಿದೆ. ಸಾಫ್ಟ್ ಆಗಿರೋ ಮೃದುವಾಗಿರುವಂತ ಗುಂಡ ಇದು ನೋಡಿ. ಮೊದ್ಲು ಈ ಸ್ಟಿಕ್ ಎಲ್ಲ ತೆಗಿಬೇಕು, ಕಡ್ಡಿ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ಆಯ್ತು ನೋಡಿ. ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಅದೇ ರೀತಿ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಕೂಡ ಇದು ನೋಡಿ. ನಿಮ್ಗೆ ಈ ಎಲೆ ಸಿಕ್ಕಿದ್ರೆ ಖಂಡಿತ ಒಂದ್ಸಲ, ಅಂದ್ರೆ ಇದುವರೆಗೆ ಮಾಡಿ ತಿನ್ನದವರು ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಒಳಗಡೆ ನೋಡಿ ಎಷ್ಟೊಂದು ಮೃದುವಾಗಿದೆ ಅಂತ, ಅಂದ್ರೆ ಹತ್ತಿ ತರನೇ ಇದೆ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಸಾಂಬಾರು ಚಟ್ನಿ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿ ಇದೆ. ಇದೇ ರೀತಿ ನೋಡಿ ನಮ್ಮ ದೊಡ್ಡ ಗುಂಡ ನೋಡಿ ಈ ರೀತಿ ಇದೆ. ಇದೆಲ್ಲ ಇವಾಗ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲೆಲ್ಲ ಸಿಗುತ್ತೆ ಇವಾಗ ಇದೆಲ್ಲ ನೋಡಿ. ಈ ರೀತಿ ಇದೆ, ಅಂದ್ರೆ ಇದು ಹಳೆ ಕಾಲದ ರೆಸಿಪಿ. ಇದು ಊರಲ್ಲೆಲ್ಲ ಮಾಡ್ತೀವಿ ನಾವು ನೋಡಿ. ಇದನ್ನ ಮೊದಲು ಸ್ಟಿಕ್ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಓಪನ್ ಮಾಡಿದ್ರಾಯ್ತು. ನೋಡೋದಿಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಇದುವರೆಗೆ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.